ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಗದ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಎರಡನೇ ಗದ್ಯ ಪಾಠ ರಾಗಿರುದ್ದೆ ಚಹ ರಘುನಾಥ್ ಲೇಖಕರು ಪ್ರಸ್ತುತಪಡಿಸಿರುವಂತಹ ಗದ್ಯ ಪಾಠದ ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಕಳೆದ ತರಗತಿಯಲ್ಲಿ ಆ ಲೇಖಕರು ತನ್ನ ಗ್ರಾಮದ ಆದಿದೇವತೆಯಾಗಿರ್ತಕ್ಕಂಥ ನಾಗಮ್ಮನ ದೇಗುಲಕ್ಕೆ ಮಗಳ ಚೌಲಕ್ಕೆಂದು ಬಂದಿದ್ರು ಅಂತಕ್ಕಂಥದ್ದನ್ನ ನೋಡಿದ್ದೇವೆ. ಜೊತೆಗೆ ಅವರು ದೇಗುಲಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಆ ಕಟ್ಟೆಯ ಮೇಲೆ ಕುಳಿತುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಮೂಗು ಮತ್ತು ಮನಸ್ಸು ಒಂದು ವಿಶೇಷವಾಗಿರ್ತಕ್ಕಂಥ ಸುವಾಸನೆಯನ್ನ ಗ್ರಹಿಸ್ತಾ ಇದ್ದಾರೆ. ಅದು ಯಾವುದರ ವಾಸನೆ ಅಂತಕ್ಕಂಥದ್ದು ಕೂಡ ನಾವು ಇಲ್ಲಿ ನೋಡಿದ್ವಿ. ಮುಖ್ಯವಾಗಿ ಏನಪ್ಪಾ ಅಂದ್ರೆ ಅದು ರಾಗಿ ಮುದ್ದೆಯ ವಾಸನೆ ಅಂತಕ್ಕಂಥದ್ದು ನೋಡಿದ್ದೇವೆ. ಜೊತೆಗೆ ಆ ಲೇಖಕರ ತಮ್ಮ ಬಾಲ್ಯದ ಗೆಳೆಯನಾಗಿರ್ತಕ್ಕಂಥ ಕರಿಯ ಅವನ ಬಗ್ಗೆ ಕೂಡ ಹಳೆಯ ನೆನಪುಗಳನ್ನು ಕೂಡ ಕುರಿತು ಇಲ್ಲಿ ನೆನಪಿಸಿಕೊಂಡಿರ್ತಕ್ಕಂಥ ವಿಚಾರವನ್ನ ನಾವುಗಳು ಕಳೆದ ತರಗತಿಯಲ್ಲಿ ಅಭ್ಯಾಸವನ್ನ ಮಾಡಿದ್ದೇವೆ. ಹಾಗಾದರೆ ಇವತ್ತು ಗದ್ಯ ಭಾಗದ ಮುಂದಿನ ಕೊಟ್ಟಿರ್ತಕ್ಕಂಥ ಅಭ್ಯಾಸವನ್ನ ಮಾಡೋಣ. ರಾಗಿ ಮುದ್ದೆ ಮಾಡಿದ ನಂತರ ಮಡಿಕೆಯಲ್ಲಿ ಮುದ್ದೆಯ ಅಂಟಿನ ಸಣ್ಣದೊಂದು ಎಳೆ ಉಳಿಯುತ್ತದಲ್ಲ, ಅದುವೇ ಸೀಕು ಅಂತಕ್ಕಂಥದ್ದು. ಹಾಗಾದರೆ ಆ ಲೇಖಕರ ಗೆಳೆಯನಾಗಿರ್ತಕ್ಕಂಥ ಕರಿಯ ಅವನ ಶಕ್ತಿಯ ಮೂಲವಾದರೂ ಯಾವುದು ಎಂಬ ವಿಚಾರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಹೋಟೆಲ್ನಲ್ಲಿ ಉಳಿಯುವಂತಹ ಸೀಕು ಬಾಕುವಿನಲ್ಲಿ ಅವನ ಹೊಟ್ಟೆ ತುಂಬುತ್ತಿದ್ದ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನ ಲೇಖಕರು ಹೇಳ್ತಾ ಇದ್ದಾರೆ. ಅದರ ಅಡಿಪಾಯದಲ್ಲಿ ಅದರ ಹಿನ್ನೆಲೆಯಲ್ಲಿ ಇವತ್ತು ಸೀಕು ಅಂದ್ರೆ ಏನು ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಮುಖ್ಯವಾಗಿ ರಾಗಿ ಮುದ್ದೆ ಮಾಡಿದ ನಂತರದಲ್ಲಿ ಆ ರಾಗಿ ಮುದ್ದೆ ಮಾಡಿರ್ತಕ್ಕಂಥ ಒಂದು ಮಡಿಕೆಯಲ್ಲಿ ಮುದ್ದೆಯ ಅಂಟಿನ ಸಣ್ಣದೊಂದು ಎಳೆ ಇರುತ್ತದೆಯೋ ಉಳಿಯುತ್ತದೆಯೋ ಅದುವೇ ಸೀಕು ಅಂತಕ್ಕಂಥ ಹೆಸರಿನಿಂದ ಕರೀತಾ ಇದ್ದಾರೆ. ಹಳ್ಳಿಯ ಭಾಷಾ ಪರಿಸರದಲ್ಲಿ ಸೀಕು ಬಾಕು ಎನ್ನುವಂತಹ ಪದ ಚಾಲ್ತಿಯಲ್ಲಿ ಉಂಟು. ಸೀಕಿನ ಜವಳಿ ಬಾಕೆಂದರೇನೋ ಗೊತ್ತಿಲ್ಲ ಅಂತಕ್ಕಂಥದ್ದು. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಹಳ್ಳಿಯ ಭಾಷಾ ಪರಿಸರದಲ್ಲಿ ಮುಖ್ಯವಾಗಿ ಈ ಸೀಕು ಬಾಕು ಅಂತಕ್ಕಂಥ ಪದಗಳನ್ನ ಬಳಕೆ ಮಾಡ್ತಿರ್ತಾರೆ. ಜೊತೆಗೆ ಈ ಸೀಕುವಿನ ಜವಳಿ ಬಾಕೆಂದರೇನೋ ಗೊತ್ತಿಲ್ಲ ಅಂತಕ್ಕಂಥ ವಿಚಾರ ತಿಳಿಸ್ತಾ ಇದ್ದಾರೆ. ಸೀಕು ಮಾತ್ರ ರುಚಿಕರ. ಒಣಗಿದ ಸೀಕು ಕುರುಂ ಹಪ್ಪಳದಂತೆ ಸ್ವಾದಿಷ್ಟವಾಗಿರುತ್ತದೆ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಸೀಕು ಒಂದು ರುಚಿಕರವಾಗಿರ್ತಕ್ಕಂಥ ಪದಾರ್ಥ. ಮುಖ್ಯವಾಗಿ ಸೀಕು ಅಂದ್ರೆ ಮುದ್ದೆಯನ್ನು ಮಾಡಿರ್ತಕ್ಕಂಥ ಮಡಿಕೆಯಲ್ಲಿ ಉಳಿದಿರುವಂತಹ ಅಂಟಿನ ಸಣ್ಣದೊಂದು ಎಳೆಗೆ ನಾವಿಲ್ಲಿ ಸೀಕು ಅಂತಕ್ಕಂಥ ಹೆಸರನ್ನು ಕರೀತಾ ಇದ್ದೇವೆ. ಅದು ತಿನ್ನಲಿಕ್ಕೆ ಬಹಳ ರುಚಿಕರವಾಗಿರ್ತಕ್ಕಂಥದ್ದು. ಜೊತೆಗೆ ಒಣಗಿದ ಸೀಕು ಕುರುಂ ಹಪ್ಪಳದಂತೆ ಒಂದು ಸ್ವಾದಿಷ್ಟವಾಗಿರ್ತಕ್ಕಂಥ ರುಚಿಯನ್ನು ಹೊಂದಿರುತ್ತದೆ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ. ಬಾಲ್ಯದಲ್ಲಿ ಅಮ್ಮ ಬಿಡಿಸಿ ಒಲೆ ಗುಂಡಿನ ಮೇಲಿಟ್ಟ ಸೀಕನ್ನ ಚಪ್ಪರಿಸಿದ ರುಚಿ ಇನ್ನೂ ಕೂಡ ನಾಲಿಗೆಯಲ್ಲಿದೆ. ಹಾಗಾದರೆ ಆ ಲೇಖಕರು ತಮ್ಮ ಬಾಲ್ಯದಲ್ಲಿ ಕಳೆದಿರುವಂತಹ ವಿಚಾರಗಳನ್ನ ನೆನಪಿಸಿಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಬಾಲ್ಯದಲ್ಲಿ ಚಿಕ್ಕವರಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ತಾಯಿ ಬಿಡಿಸಿ ಒಳ್ಳೆ ಗುಂಡಿನ ಮೇಲಿಟ್ಟ ಸೀಕನ್ನ ಚಪ್ಪರಿಸಿದ ರುಚಿ ಇನ್ನೂ ಕೂಡ ಆ ನೆನಪುಗಳು ಹೋಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಇಂದಿಗೂ ಸೀಕು ಕಂಡಾಗ ಬಡ ಮಕ್ಕಳ ಕಣ್ಣು ಅರಳುವುದಿದೆ. ಹಾಗಾದ್ರೆ ಇವತ್ತಿನ ಸಂದರ್ಭದಲ್ಲಿಯೂ ಕೂಡ ಹಳ್ಳಿ ಪ್ರದೇಶಗಳಲ್ಲಿ ಈ ಒಂದು ಚಿಕ್ಕ ಮಕ್ಕಳು ಅಥವಾ ಬಡ ಮಕ್ಕಳು ಸೀಕು ಕಂಡಾಗ ಅವರ ಕಣ್ಣುಗಳು ಅರಳುತ್ತವೆ. ಅಂದ್ರೆ ಅವರಿಗೆ ತಿನ್ಬೇಕು ಅಂತಕ್ಕಂಥ ಆಸೆ ಹುಟ್ಟುತ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಶಾಲೆಗೆ ಹೋಗುವ ಉಳ್ಳವರ ಮಕ್ಕಳ ಜೇಬುಗಳಲ್ಲಿ ವಿವಿಧ ತಿನಿಸುಗಳಿದ್ದರೆ ಬಡ ಮಕ್ಕಳ ಜೇಬಲ್ಲಿ ಮುದ್ದೆಯ ಮಡಿಕೆಯಿಂದ ಅಮ್ಮ ಬಿಡಿಸಿಕೊಟ್ಟ ಸೀಕಿರುತ್ತದೆ ಅಂತಕ್ಕಂಥದ್ದು ನಾವೆಲ್ಲ ಇವತ್ತು ನೋಡ್ತಾ ಇದ್ದೇವೆ. ನಾವೆಲ್ಲ ಚಿಕ್ಕವರಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಶಾಲೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಏನೂ ಕೂಡ ಕೊಡ್ತಾ ಇರಲಿಲ್ಲ. ಆದ್ರೆ ಇವತ್ತಿನ ಮಕ್ಕಳಿಗೆ ತಿಂಡಿ ತಿನಿಸುಗಳನ್ನ
ಅದನ್ನು ನೋಡ್ಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಶ್ರೀಮಂತರು ಅಥವಾ ಉಳ್ಳವರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸುವಂತ ಸಂದರ್ಭದಲ್ಲಿ ಅವರ ಜೇಬುಗಳಲ್ಲಿ ವಿವಿಧ ತಿಂಡಿ ಮತ್ತು ತಿನಿಸುಗಳನ್ನು ಕೊಟ್ಟಿರುತ್ತಾರೆ. ಆದರೆ ಬಡ ಮಕ್ಕಳ ಬಗ್ಗೆ ವಿಚಾರವನ್ನು ಮಾಡಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಜೇಬಲ್ಲಿ ಮುದ್ದೆಯ ಮಡಿಕೆಯಿಂದ ಅಮ್ಮ ಬಿಡಿಸಿಕೊಟ್ಟಿರ್ತಕ್ಕಂಥ ಸೀಕು ಇರುತ್ತದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದಾಗಿದೆ. ಶ್ರೀಮಂತರ ಮಕ್ಕಳಲ್ಲಿ ವಿವಿಧ ತಿನಿಸುಗಳಾಗಿರ್ಬೋದು, ರುಚಿಕರವಾಗಿರ್ತಕ್ಕಂಥದ್ದು ಅಥವಾ ಬೇಕರಿ ತಿನಿಸುಗಳು ಅವೆಲ್ಲವನ್ನ ಶ್ರೀಮಂತರು ತನ್ನ ಮಗುವಿನ ಜೇಬಿನಲ್ಲಿ ಹಾಕಿ ಶಾಲೆಗೆ ಕಳಿಸ್ತಿರ್ತಾರೆ. ಆದ್ರೆ ಬಡ ಮಕ್ಕಳು ಅವರ ತಂದೆ ತಾಯಿಗಳು ಏನ್ ಮಾಡ್ತಿರ್ತಾರಪ್ಪ ಅಂತಂದ್ರೆ ಈ ಮುದ್ದೆಯ ಮಡಿಕೆಯಿಂದ ಬಿಡಿಸಿಕೊಟ್ಟ ಸೀಕು ಆ ಬಡ ಮಕ್ಕಳ ಜೀವನದಲ್ಲಿ ಇರುತ್ತದೆ ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಆ ಸೀಕು ಬಡ ಮಗುವಿನ ಪಾಲಿಗೆ ಚಾಕ್ಲೇಟು. ಹಾಗಾದ್ರೆ ಇವತ್ತು ನಾವೆಲ್ಲ ಅಂಗಡಿಗಳಲ್ಲಿ ನೋಡ್ತಾ ಇದ್ದೇವೆ ಎಷ್ಟೋ ವಿವಿಧ ತರಹದ ಚಾಕ್ಲೇಟ್ಗಳು. ಆದ್ರೆ ಅವೆಲ್ಲ ಶ್ರೀಮಂತರ ಪಾಲಿಗೆ ಸೀಮಿತವಾಗಿರ್ತಕ್ಕಂಥದ್ದು. ಆದ್ರೆ ಬಡ ಮಕ್ಕಳ ಪಾಲಿಗೆ ಈ ಸೀಕೆ ಚಾಕ್ಲೇಟು ಅಂತಕ್ಕಂಥ ಮಾತನ್ನ ಲೇಖಕರು ತಿಳಿಸ್ತಾ ಇದ್ದಾರೆ. ಬಡತನದಿಂದ ಕನ್ನಡತನದತ್ತ ಬರೋಣ. ಇಂಗ್ಲಿಷ್ ನಲ್ಲಿ ಫಿಂಗರ್ ವಿಲೇಜ್ ಎಂದು ಕರೆಸಿಕೊಳ್ಳುವ ರಾಗಿಯ ಮೂಲ ಹುಡುಕಿಕೊಂಡು ಹೊರಟರೆ ಎಡತಾಗುತ್ತವೆ. ಮುಖ್ಯವಾಗಿ ಆಫ್ರಿಕಾ, ಇಥಿಯೋಪಿಯಾ. ಮುಖ್ಯ ಏನಪ್ಪಾ ಅಂತಂದ್ರೆ ಇಲ್ಲಿ ಬಡತನದಿಂದ ಕನ್ನಡದತ್ತ ಬರೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಂಗ್ಲಿಷ್ ನಲ್ಲಿ ಫಿಂಗರ್ ವಿಲೇಜ್ ಎಂದು ಕರೆಸಿಕೊಳ್ಳುವಂತಹ ರಾಗಿ. ಈ ರಾಗಿ ಅಂತಕ್ಕಂಥ ಪದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತಾರಪ್ಪ ಅಂತಂದ್ರೆ ಫಿಂಗರ್ ಮಿಲ್ಲೆಟ್ ಅಂತಕ್ಕಂಥ ಶಬ್ದದಿಂದ ಕರೀತಾರೆ. ಫಿಂಗರ್ ಮಿಲ್ಲೆಟ್ ಅಂತಕ್ಕಂಥ ಶಬ್ದದಿಂದ ಕರೀತಾ ಇದ್ದಾರೆ. ಆದರೆ ಈ ರಾಗಿ ಹುಟ್ಟಿರ್ತಕ್ಕಂಥ ಮೂಲವನ್ನ ಹುಡುಕಿಕೊಂಡು ಹೊರಟರೆ ಎಡತಾಗುತ್ತವೆ. ಹಾಗಾದ್ರೆ ಬಹಳಷ್ಟು ಒಂದು ಶ್ರಮವನ್ನು ಪಡಬೇಕಾಗುತ್ತದೆ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಅದು ಆಫ್ರಿಕಾ ಮತ್ತು ಇಥಿಯೋಪಿಯಾ ಅಂತಕ್ಕಂಥ ದೇಶದಲ್ಲಿ ಇದು ಹುಟ್ಟಿಕೊಂಡಿದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರಬೇಕು. ಮೂಲದ ವಿಷಯ ಮರೆತು ರಾಗಿಗೂ ಕನ್ನಡ ಜನಕ್ಕೂ ನಂಟಿನ ವಿಷಯ ಹುಡುಕಿದರೆ ಅದು ಹೆಚ್ಚು ಕಮ್ಮಿ 4000 ವರ್ಷಗಳ ಇತಿಹಾಸವಿದೆ. ಹಾಗಾದ್ರೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ಮೂಲದ ವಿಷಯವನ್ನ ಬಿಟ್ಟುಕೊಂಡು ನಾವೆಲ್ಲ ನಮ್ಮ ಕನ್ನಡ ಜನ ಮತ್ತು ರಾಗಿ ಬಗ್ಗೆ ಒಂದು ಸಂಬಂಧವನ್ನು ನೋಡ್ಲಿಕ್ಕೆ ಹೋಗಿರ್ತಕ್ಕಂಥ ವಿಚಾರವಾಗಿ ಸುಮಾರು ಹೆಚ್ಚು ಕಮ್ಮಿ 4000 ವರ್ಷಗಳ ಇತಿಹಾಸವನ್ನು ನೋಡ್ತಾ ಇದ್ದೇವೆ. ನಾವೆಲ್ಲ ಕನ್ನಡ ಸಂಸ್ಕೃತಿ ಮತ್ತು ರಾಗಿಯ ಒಂದು ಸಂಬಂಧವನ್ನು ನೋಡ್ಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 4000 ಎಷ್ಟು 4 ಅಲ್ಲ 4000 ವರ್ಷಗಳ ಒಂದು ಇತಿಹಾಸ ಅಥವಾ ಆ ರಾಗಿಯ ಜೊತೆ ಇರುವಂತಹ ಕನ್ನಡದ ಸಂಬಂಧ ಇದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಭಾರತದಲ್ಲಂತೂ ರಾಗಿ ಬೆಳೆ ಹಾಗೂ ಬಳಕೆಯಲ್ಲಿ ಕರ್ನಾಟಕವೇ ಒಂದು. ನಮ್ಮ ಭಾರತ ದೇಶದ ಬಗ್ಗೆ ವಿಚಾರವನ್ನ ಮಾಡಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಗಿ ಬೆಳೆಯುವಂತದ್ದಾಗಿರ್ಬೋದು ಮತ್ತು ಬಳಕೆ ಆಗಿರ್ಬೋದು, ಈ ಎರಡೂ ವಿಷಯದಲ್ಲಿ ಇಡೀ ಭಾರತ ದೇಶದಲ್ಲಿ ಕರ್ನಾಟಕವೇ ಪ್ರಥಮ ಸ್ಥಾನವನ್ನು ಹೊಂದಿದೆ. ದೇಶದ ಪ್ರತಿಶತ ಅರ್ಧದಷ್ಟು ರಾಗಿ ಬೆಳೆಯುವುದು ನಮ್ಮಲ್ಲೇ. ಹಾಗಾದ್ರೆ ಇಡೀ ದೇಶದಲ್ಲಿ ಬೆಳೆಯುವಂತಹ ರಾಗಿಯ ಬೆಳೆಯನ್ನ ಗಣನೆಗೆ ತೆಗೆದುಕೊಂಡಿದೆಯಾಗಿದ್ದಲ್ಲಿ ದೇಶದ ಅರ್ಧದಷ್ಟು ಅಂದ್ರೆ ದೇಶದ 50% ರಾಗಿಯನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ಬೆಳೆಸ್ತಾರೆ ಅಂತಕ್ಕಂಥದ್ದು ಕೂಡ ನಮಗೆ ಸ್ಪಷ್ಟವಾಗಿರ್ತಕ್ಕಂಥದ್ದು ಗೊತ್ತಿರಬೇಕು. ಅದೇ ರೀತಿಯಾಗಿ ನಮ್ಮಲ್ಲಿ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ ಇವೆಲ್ಲ ರಾಗಿಯ ಕಣಜಗಳು ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಾಗಿಯನ್ನು ಬೆಳೆಯುವಂತಹ ಜಿಲ್ಲೆಗಳು ಯಾವಪ್ಪ ಅಂತಂದ್ರೆ ಮುಖ್ಯವಾಗಿ ಮಂಡ್ಯ, ಮೈಸೂರು, ತುಮಕೂರು ಮತ್ತು ಕೋಲಾರಗಳು. ಇವೆಲ್ಲ ಏನಪ್ಪಾ ಅಂತಂದ್ರೆ ಈ ಕೊಟ್ಟಿರ್ತಕ್ಕಂಥ 4 ಜಿಲ್ಲೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ರಾಗಿಯನ್ನು ಬೆಳೆಯುವಂತಹ ಜಿಲ್ಲೆಗಳು ಆಗಿವೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಇನ್ನು ಕನ್ನಡ ನಾಡಿನ ಹಿಂದೆ ಕಮನಾಡು
ಎನ್ನುವ ವಿಶೇಷವಿದೆಯಲ್ಲ. ಈ ಅನನ್ಯತೆ ಕಾರಣವೇ ಈ ರಾಗಿ ಕಮ್ನಾಡು. ಹಾಗಾದ್ರೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಮ್ದು ಕಮ್ನಾಡು ಕನ್ನಡ ನಾಡು ಅಂತಕ್ಕಂಥ, ಅದರ ಹಿಂದೆ ಕನ್ನಾಡು ಅಂತಕ್ಕಂಥ ಭಾಷೆ ಅದು ವಿಶೇಷತೆಯನ್ನು ತೋರುವಂಥದ್ದು. ಈ ಅನನ್ಯತೆ ಈ ಕನ್ನಡ ನಾಡು ಅಂತಕ್ಕಂಥ ಪದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣವೇ ರಾಗಿ. ಬಣ್ಣ, ಗಟ್ಟಿತನ, ತಾಳಿಕೆ ಎಲ್ಲದರಲ್ಲೂ ಕನ್ನಡ ಜನಕ್ಕೆ ರಾಗಿ ಹತ್ತಿರವಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಬಣ್ಣದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು, ಗಟ್ಟಿತನದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ತಾಳಿಕೆ ಇದೆಲ್ಲದರಲ್ಲಿಯೂ ಕೂಡ ಇವೆಲ್ಲ ಗುಣಗಳನ್ನ ರಾಗಿ ಹೊಂದಿರುವಂತ ಕಾರಣವಾಗಿ ಈ ರಾಗಿ ಕನ್ನಡ ಜನಕ್ಕೆ ಅತ್ಯಂತ ಹತ್ತಿರ ಮತ್ತು ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನ ಪಡೆದುಕೊಂಡಿದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೇವೆ. ಆ ಕಾರಣದಿಂದಲೇ ರಾಗಿ ಕನ್ನಡ ಆಹಾರ ಸಂಸ್ಕೃತಿಯ ಪ್ರಮುಖ ಧಾನ್ಯವಾಗಿದೆ. ಮುಖ್ಯವಾಗಿ ಅದರ ಬಣ್ಣ ಇರ್ಬೋದು, ಗಟ್ಟಿತನ ಮತ್ತು ತಾಳಿಕೆ ಇದೆಲ್ಲ ವಿಶೇಷವಾಗಿರ್ತಕ್ಕಂಥ ಗುಣಗಳನ್ನ ಈ ರಾಗಿ ಹೊಂದಿರುವ ಉದ್ದೇಶದಿಂದ, ಹೊಂದಿರುವ ಕಾರಣದಿಂದಾಗಿ ರಾಗಿ ನಮ್ಮ ಆಹಾರ ಸಂಸ್ಕೃತಿಯ ಪ್ರಮುಖತೆಯಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನ ಪಡೆದುಕೊಂಡಿದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೇವೆ. ಈ ರಾಗಿಯ ಶ್ರೇಷ್ಠತೆಯ ಕುರಿತೆ ಪುರಂದರದಾಸರು ಯೋಗ್ಯರಾಗಿ ಭೋಗ್ಯರಾಗಿ ಎಂದು ರಾಗಿಯ ಶ್ರೇಷ್ಠತೆಯನ್ನ ಎತ್ತಿ ಹಿಡಿದರು ಅಂತಕ್ಕಂಥದ್ದು. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಹಳೆಯ ಕಾಲದ ಕವಿಗಳು ಕೂಡ ಈ ರಾಗಿಯ ಬಗ್ಗೆ ತಮ್ಮ ಪ್ರಶಂಸೆಯನ್ನು ಮಾಡುವಂತಹ ನುಡಿಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅದಕ್ಕಾಗಿ ಇಲ್ಲಿ ಪುರಂದರದಾಸರು ರಾಗಿಯ ಶ್ರೇಷ್ಠತೆಯನ್ನು ಕುರಿತು ತಮ್ಮ ಕೀರ್ತನೆಗಳಲ್ಲಿ ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ವಾಕ್ಯವನ್ನು ಕೊಟ್ಟಿದ್ದಾರೆ. ಯೋಗ್ಯ ರಾಗಿ, ಭೋಗ್ಯ ರಾಗಿ ಅಂತಕ್ಕಂಥದ್ದು ಅತ್ಯಂತ ಯೋಗ್ಯವಾಗಿರ್ತಕ್ಕಂಥದ್ದು, ಅತ್ಯಂತ ಭೋಗ್ಯ ಸುಖವನ್ನು ಕೊಡುವಂಥದ್ದು ಆ ರಾಗಿ ಧಾನ್ಯ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ಹೇಳಿದ ಮುಖಾಂತರವಾಗಿ ರಾಗಿಯ ಶ್ರೇಷ್ಠತೆಯನ್ನ ಎತ್ತಿ ಹಿಡಿಯುವಲ್ಲಿ ಪ್ರಯತ್ನವನ್ನ ಪಟ್ಟಿದ್ದಾರೆ. ಕನಕದಾಸರು ಕೂಡ ರಾಮಧಾನ್ಯ ಚರಿತೆಯನ್ನೇ ರಚಿಸಿದರು. ಹಾಗಾದರೆ ರಾಮಧಾನ್ಯ ಚರಿತೆಯನ್ನು ಕೂಡ ರಚಿಸುವಂತಹ ಪ್ರಯತ್ನವನ್ನ ಕನಕದಾಸರು ಮಾಡಿದ್ದಾರೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಜನಪದರ ಪಾಲಿಗಂತೂ ರಾಗಿ ಹಾಗೂ ರಾಗಿ ಮುದ್ದೆ ಹೊರತುಪಡಿಸಿ ಬದುಕಾದ್ರಿಯಲ್ಲಿದೆ. ಹಾಗಾದ್ರೆ ಜನಪದ ನಾವೆಲ್ಲ ನೋಡ್ತಾ ಇದ್ದೀವಿ. ಹಳೆ ಕಾಲದಲ್ಲಿ ಜನರು ತಮ್ಮ ಮನರಂಜನೆಗೋಸ್ಕರವಾಗಿ ತಮ್ಮದೇ ಇರತಕ್ಕಂಥ ಆಡು ಭಾಷೆಯಲ್ಲಿ ಸಾಹಿತ್ಯವನ್ನು ಹೇಳ್ತಾ ಇದ್ರು. ಅದು ಜನಪದ ಸಾಹಿತ್ಯ ಅಂತಕ್ಕಂಥದ್ದು. ಮುಖ್ಯವಾಗಿ ಇಲ್ಲಿ ಜನಪದರ ಪಾಲಿಗಂತೂ ಈ ರಾಗಿ ಹಾಗೂ ರಾಗಿ ಮುದ್ದೆ ಅದನ್ನ ಹೊರತುಪಡಿಸಿ ಬದುಕಾದರೂ ಅವರಿಗೆ ಎಲ್ಲಿದೆ ಅಂತಕ್ಕಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮುದ್ದೆ ನಿದ್ದೆಗೆ ಓರೆ ಮಾಡಿದ ಶಿವನೇ ಎನ್ನುವುದು ಅವರ ಪ್ರಾರ್ಥನೆ. ಹಾಗಾದರೆ ಜನಪದರ ಹಾಡಿನ ಮುಖಾಂತರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಪ್ಪ ಅಂತಂದ್ರೆ ಮುದ್ದೆ, ನಾವೆಲ್ಲ ತಿನ್ನುವಂತ ರಾಗಿ ಮುದ್ದೆ ನಿದ್ದೆಗೆ ಕೂರೆ ಮಾಡದಿರು, ನಿದ್ದೆಗೆ ಆಹ್ವಾನವನ್ನ ಕೋರದಿರು ಶಿವನೇ ಎಂದು ಇಲ್ಲಿ ಹಳ್ಳಿ ಜನರ ಜನಪದರ ಒಂದು ಮಾತುಗಳಲ್ಲಿ ಅವರ ಪ್ರಾರ್ಥನೆಯನ್ನ ನಾವುಗಳು ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ರಾಗಿಯನ್ನ ಇಟ್ಟು ಮಾಡುವ ಕಲ್ಲು ಕೂಡ ಅವರಿಗೆ ಪವಿತ್ರವಾಗಿರ್ತಕ್ಕಂಥದ್ದು. ಆ ಜನಪದರ ಪಾಲಿಗೆ ರಾಗಿ ಬೆಳೆ ಅಷ್ಟೇ ಅಲ್ಲದೆ ಆ ರಾಗಿಯ ಹಿಟ್ಟನ್ನು ಮಾಡುವಂತಹ ಆ ಕಲ್ಲು ಕೂಡ ಅವರ ಪಾಲಿಗೆ ಅತ್ಯಂತ ಪವಿತ್ರತೆಯನ್ನ ತೋರುವಂತ ವಿಚಾರವನ್ನು ನೋಡ್ತಾ ಇದ್ದೇವೆ. ಮುಖ್ಯವಾಗಿ ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ ಎನ್ನುವುದು ಜನಪದ ಹೆಣ್ಣು ಮಗಳ ಪ್ರಾರ್ಥನೆಯಾಗಿಬಿಟ್ಟಿದೆ. ಹಾಗಾದ್ರೆ ಇವತ್ತಿನ ದಿನ ನಾವುಗಳು ಬೇರೆ ಬೇರೆ ಗಿರಣಿಗಳನ್ನು ನೋಡ್ತಾ ಇದ್ದೇವೆ. ಆದ್ರೆ ಹಳಿ ಕಾಲದಲ್ಲಿ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಎಲ್ಲ ಧಾನ್ಯಗಳನ್ನ ತಮ್ಮ ಮನೆಯಲ್ಲಿಯೇ ಕಲ್ಲುಗಳ ಮುಖಾಂತರವಾಗಿ ಹಿಟ್ಟನ್ನ ಸಿದ್ಧಪಡಿಸ್ತಾ ಇದ್ರು. ನಮ್ಮ ಮನೆಯೊಳಗೆ ಯಾರಾದ್ರೂ ಹಳೆ ಕಾಲದ ಅಜ್ಜಿಗಳು ಇದನ್ನು ನೋಡಿ ಕೇಳಿ ಅವರಿಗೆಲ್ಲ ಎಷ್ಟು ಸೊಗಸಾದ ಹಾಡನ್ನು ಹಾಡೋದ್ರ ಮುಖಾಂತರವಾಗಿ ಆ ಮನೆಯಲ್ಲಿ ಬೀಸು ಬೆಲ್ಲ ಮುಖಾಂತರವಾಗಿ ಹಿಟ್ಟನ್ನು ತಯಾರು ಮಾಡ್ತಾ ಇದ್ರು. ಆದ್ರೆ ಅಷ್ಟು ಕಷ್ಟಪಡುವಂತವರು ಇವತ್ತಿನ ಯಾರು ಹೆಣ್ಮಕ್ಳು ಇವತ್ತು ಇಲ್ಲ, ಹೌದಲ್ಲ? ಸೊ ಅದಕ್ಕಾಗಿ ಹಳೆ ಕಾಲದ ಆ ಜನಪದರು ಆ ರಾಗಿ ಹಿಟ್ಟನ್ನ ಮಾಡುವಂತ ಕಲ್ಲು ಕೂಡ ಅದಕ್ಕೂ ಅದನ್ನ ಪವಿತ್ರ
ಜೊತೆಗೆ ಹೋಲಿಸ್ತಾ ಇದ್ದಾರೆ. ಅದಕ್ಕಾಗಿ ಅಲ್ಲಿ ಅವರ ಹಾಡು ಯಾವ ರೀತಿಯಾಗಿದೆಯಪ್ಪ ಅಂತಂದ್ರೆ, ಕಲ್ಲಮ್ಮ ಮಾತಾಯಿ ಅಂದ್ರೆ ಬೀಸಿ ಕಲ್ಲಿಗೆ ಹಾಡನ್ನು ಹೇಳ್ತಾ ಇದ್ದಾರೆ. ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ. ಹಾಗಾದ್ರೆ ರಾಗಿ ಹಿಟ್ಟು ಬೇಗ ಬೇಗ ಉದುರಮ್ಮ ಅಂತಕ್ಕಂಥ ಮಾತಿನ ಮುಖಾಂತರವಾಗಿ ಅಲ್ಲಿ ಜನಪದ ಹೆಣ್ಣು ಮಕ್ಕಳು ಪ್ರಾರ್ಥನೆ ಮಾಡಿರ್ತಕ್ಕಂಥ ವಾಕ್ಯವನ್ನ ನೋಡ್ತಾ ಇದ್ದೇವೆ. ರಾಗಿ ಕಲ್ಲು ಆಕೆಯ ಪಾಲಿಗೆ ದೈವವಷ್ಟೇ ಅಲ್ಲ, ಸಂಕಟ ಹಂಚಿಕೊಳ್ಳುವ ಗೆಳತಿಯು ಕೂಡ ಹೌದು. ಹಾಗಾದ್ರೆ ಈ ರಾಗಿಯನ್ನು ಬೀಸುವಂತಹ ಕಲ್ಲು ಏನಿದೆಯಲ್ಲ, ಈ ರಾಗಿಯನ್ನು ಬೀಸುವ ಕಲ್ಲು ಆಕೆಯ ಪಾಲಿಗೆ ದೈವವಷ್ಟೇ ಅಲ್ಲ, ಪವಿತ್ರತೆಯಷ್ಟೇ ಅಲ್ಲ, ಅದರ ಜೊತೆಗೆ ಸಂಕಟವನ್ನು ಹಂಚಿಕೊಳ್ಳುವಂತಹ ಗೆಳತಿ. ಒಂದು ಹೆಣ್ಣು ಮಗು ದುಃಖವನ್ನು ತುಂಬಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕಲ್ಲಿನ ಜೊತೆ ರಾಗಿಯನ್ನು ಹಾಕಿ ಹಿಟ್ಟನ್ನ ಮಾಡುವಂತ ಸಂದರ್ಭದಲ್ಲಿ ಆ ಹೆಣ್ಣು ಮಗು ತನ್ನಲ್ಲಿ ತುಂಬಿಕೊಂಡಿರ್ತಕ್ಕಂಥ ಎಲ್ಲ ದುಃಖಗಳನ್ನು ಮರೆತು ಬಿಡ್ತಾಳೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಅವಳ ಪಾಲಿಗೆ ದೈವ ಅಷ್ಟೇ ಅಲ್ಲದೆ ಅಲ್ಲಿ ಸಂಕಟದ ದುಃಖವನ್ನ ಹಂಚಿಕೊಳ್ಳುವಂತಹ ಗೆಳತಿಯು ಕೂಡ ಆ ಬೀಸುಕಲ್ಲು ಆಗಿರುತ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ ಹಾಗೆ ರಾಗಿಯ ಮುದ್ದೆಯ ಆಕಾರವನ್ನ ಗಮನಿಸಿದ್ದೀರಾ? ಪ್ರಶ್ನೆ ಕೇಳ್ತಾ ಇದ್ದಾರೆ. ಇವೆಲ್ಲ ರಾಗಿ ಮುದ್ದೆ ನೋಡಿರಬಹುದು ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಆ ಗೋಳಾಕಾರ ನಮ್ಮ ಹಿರಿಕರಿಗೆ ಹೊಳೆದದ್ದಾದರೆ ಹೇಗೋ, ಆ ಗೋಳದ ಹಿಂದೆ ಭೂಗೋಳವಿದೆಯಾ, ಬ್ರಹ್ಮಾಂಡದ ತತ್ವವಿದೆಯಾ, ಇರಬಹುದೇನೋ, ಏನಿಲ್ಲದಿದ್ದರೂ ಒಂದು ಕಲಾತ್ಮಕತೆಯಂತೂ ಇದ್ದೇ ಇದೆ. ಕುದಿಯುವ ನೀರಿಗೆ ರಾಗಿಯ ಹಿಟ್ಟನ್ನ ಬೆರೆಸಿ ಹದವಾಗಿ ಕುದಿಸಿ ಪಾಕಕ್ಕೆ ಬಂದ ಮಿಶ್ರಣವನ್ನ ಉಂಡೆಗಟ್ಟುವ ಪ್ರಕ್ರಿಯೆ ಮೇಲ್ನೋಟಕ್ಕೆ ಸುಲಭದ್ದಾಗಿ ಕಂಡು ಕೂಡ ಅದು ಅನುಭವವನ್ನ ಬೇಡುವ ಕೆಲಸ. ಹಾಗಾದ್ರೆ ಇಲ್ಲಿ ರಾಗಿಯ ಒಂದು ಇತಿಹಾಸವನ್ನು ನೋಡ್ಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ರಾಗಿಯ ಮುದ್ದೆಯ ಆಕಾರ ಆಗಿರ್ಬೋದು, ನಮ್ಮ ಬದುಕುವಂತ ಭೂಮಿಯ ಆಕಾರ ಆಗಿರ್ಬೋದು, ಅಥವಾ ಈ ಗೋಳದ ಹಿಂದೆ ಭೂಗೋಳವಿದೆಯಾ ಅಥವಾ ಬ್ರಹ್ಮಾಂಡದ ತತ್ವವಿದೆಯಾ, ಇರಬಹುದೇನೋ ಎಂಬ ವಿಚಾರದಿಂದ ಏನಿದ್ರು ಕೂಡ ಅದರಲ್ಲಿ ಒಂದು ಕಲಾತ್ಮಕತೆಯ ರಾಗಿ ಹಿಟ್ಟನ್ನು ಬಳಕೆ ಮಾಡಿ ಅದನ್ನು ಗೋಳಾಕಾರವಾಗಿ ಮಾಡುವಂಥದ್ದು ಅದು ಸುಲಭದ ಕೆಲಸ ಅಲ್ಲ, ಅದೊಂದು ಕಲಾತ್ಮಕತೆ ಕಲೆ ಅಂತಕ್ಕಂಥದ್ದು ಲೇಖಕರು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಅದನ್ನ ರಾಗಿ ಮುದ್ದೆಯನ್ನು ಸಿದ್ಧಪಡಿಸುವಂತಹ ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಖ್ಯವಾಗಿ ಕುದಿಯುವ ನೀರಿಗೆ ರಾಗಿ ಹಿಟ್ಟನ್ನ ಬೆರೆಸಿ, ಕುದಿಯುವಂತಹ ನೀರಿಗೆ ರಾಗಿ ಹಿಟ್ಟನ್ನ ಹಾಕಿ ಹದವಾಗಿ ಕುದಿಸಿ, ಅದು ಜೋರಾಗಿ ಎಲ್ಲ ನೀರಿನಲ್ಲಿ ಮಿಶ್ರಣವಾಗುವವರೆಗೆ ಅದನ್ನ ಕುದಿಸಿ ಪಾಕಕ್ಕೆ ಬಂದ ಮಿಶ್ರಣವನ್ನ ಉಂಡೆ ಕಟ್ಟುವ ಪ್ರಕ್ರಿಯೆ ಮೇಲ್ನೋಟಕ್ಕೆ ಸುಲಭದ್ದಾಗಿ. ಹಾಗಾದರೆ ಪಾಕಕ್ಕೆ ಗಟ್ಟಿಯಾಗಿರ್ತಕ್ಕಂಥ ನೀರು ಮತ್ತು ಹಿಟ್ಟು ಒಂದೇ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪಾಕಕ್ಕೆ ಬಂದ ಮಿಶ್ರಣವನ್ನ ಉಂಡೆಗಟ್ಟುವ ರಾಗಿ ಮುದ್ದೆಯನ್ನು ಮಾಡುವಂಥದ್ದು ಅಥವಾ ಆ ರಾಗಿ ಉಂಡೆಯನ್ನು ಕಟ್ಟುವಂಥದ್ದು ಆ ಪ್ರಕ್ರಿಯೆ ನೋಡ್ಲಿಕ್ಕೆ ಮೇಲ್ನೋಟಕ್ಕೆ ಸುಲಭವಾಗಿ ಕಂಡ್ರು, ಬಹಳ ಸುಲಭವಾಗಿ ನಾವು ಅನಿಸಬಹುದು. ಆದ್ರೆ ಸುಲಭವಾಗಿ ಕಂಡ್ರೂ ಕೂಡ ಅದು ಅನುಭವವನ್ನ ಬೇಡುವ ಕೆಲಸ, ಸಹಜವಾಗಿ ಎಲ್ಲಿಗೂ ಕೂಡ ಬರುವಂತಹ ಕೆಲಸ ಅಲ್ಲ. ಯಾವುದು ರಾಗಿ ಮುದ್ದೆ ಸಿದ್ಧಪಡಿಸುವಂತಹ ಕೆಲಸ, ಅದು ವಿಶೇಷವಾಗಿರ್ತಕ್ಕಂಥ ಅನುಭವವನ್ನ ಬೇಡುವಂತಹ ಕೆಲಸವಾಗಿ ಬಿಟ್ಟಿದೆ. ಹೇಗೆ ಅಂದರೆ ಗಂಟಾಗದಂತೆ ಪೆಡುಸಾಗದಂತೆ ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು ಅಂತಕ್ಕಂಥದ್ದು. ಹಾಗಾದ್ರೆ ರಾಗಿ ಮುದ್ದೆಯನ್ನು ಮಾಡಲಿಕ್ಕೆ ಮುಖ್ಯವಾಗಿ ಪಳಗಿದ ಕೈಗಳೇ ಬೇಕು. ಪಳಗಿದಂದ್ರೆ ಅದರ ಕೆಲಸದಲ್ಲಿ ತೊಡಗಿರ್ತಕ್ಕಂಥ ಕೈಗಳು ಅಥವಾ ರಾಗಿ ಮುದ್ದೆ ಮಾಡಿ ಅನುಭವ ಇರುವಂತಹ ಕೈಗಳು. ಮುಖ್ಯವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಗಂಟಾಗದಂತೆ ರಾಗಿ ಮುದ್ದೆಯನ್ನು ಸಿದ್ಧಪಡಿಸುವಂತ ಸಂದರ್ಭದಲ್ಲಿ ಆ ಹಿಟ್ಟು ಗಂಟಾಗದಂತೆ ಮತ್ತು ಪೆಡುಸಾಗದಂತೆ, ಅತ್ಯಂತ ಮೆದುವಾಗದಂತೆ, ಪೆಡುಸಾಗದಂತೆ ಮುದ್ದೆಯನ್ನ ಮಾಡಲಿಕ್ಕೆ ಮುಖ್ಯವಾಗಿ ಪಳಗಿದ ಅಂದ್ರೆ ಅದರ ಅನುಭವವಿರುವಂತಹ, ಅದರ ಬಗ್ಗೆ ಸಂಪೂರ್ಣವಾಗಿ ಬಂದಿರತಕ್ಕಂಥ ಅಥವಾ ಆ ಕ್ರಿಯೆಯಲ್ಲಿ ನಿರಂತರವಾಗಿ ತೊಡಗಿರ್ತಕ್ಕಂಥ
ಆಗಬೇಕು. ಹಬೆಯಾಗುವ ಮುದ್ದೆಯನ್ನ ಕೈ ಮಧ್ಯೆ ಮಾಡಿಕೊಂಡು ಉಂಡೆ ಕಟ್ಟುವುದಕ್ಕೂ ಕೌಶಲ್ಯ ಇರಬೇಕು. ಮುಖ್ಯವಾಗಿ ಏನಪ್ಪಾ ಅಂದ್ರೆ ಹಬೆಯಾಡುವ ಮುದ್ದೆಯನ್ನ ಇಲ್ಲಿ ಕೈ ಮುದ್ದೆ ಕೈಯನ್ನು ಹಸಿಯಾಗಿ ಮಾಡಿಕೊಂಡು ಉಂಡೆಗಟ್ಟುವುದು ಅದು ಕೂಡ ಒಂದು ಕೌಶಲ್ಯ ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ನಮ್ಮ ತಾತನ ದೊಡ್ಡಿಯಂತಹ ಮನೆಯಲ್ಲಿ 10 ಮಂದಿಗೆ ದೊಡ್ಡ ಬಾಣಿಯಲ್ಲಿ ಮುದ್ದೆ ಮಾಡುತ್ತಿದ್ದ ದಿನಗಳ ಕಥೆಯನ್ನ ಅಮ್ಮನ ಬಾಯಿಯಲ್ಲೇ ಕೇಳಬೇಕು ಅಂತಕ್ಕಂಥದ್ದು. ಅದರ ಮೊದಲೆಲ್ಲ ಒಂದೇ ಕುಟುಂಬದಲ್ಲಿ ಎಲ್ಲರೂ ಬರ್ತಾ ಇದ್ರು. ಆದ್ರೆ ಇವತ್ತಿಲ್ಲ. ಮದುವೆ ಐತಪ್ಪ ಅಂದ್ರ ಒಂದು ವರ್ಷದೊಳಗ ಆ ಕುಟುಂಬನೇ ಬೇರೆ, ಹೌದಲ್ಲ? ಆದ್ರೆ ಮೊದಲಿನ ಕಾಲದೊಳಗ ಎಲ್ಲರೇನಪ್ಪಾ ಅಂದ್ರೆ ಎಲ್ಲರ ಕುಟುಂಬದವರು ಕೂಡಿ ಬದುಕ್ತಾ ಇದ್ರು. ಆ ಸಂದರ್ಭದಲ್ಲಿ ಮನೆಯಲ್ಲಿ 10 ಮಂದಿ, ಬಹಳಷ್ಟು ಮಂದಿ, ಅವರಿಗೆಲ್ಲ ದೊಡ್ಡ ಬಾಣಿಯಲ್ಲಿಯೇ, ದೊಡ್ಡ ಬೋಗಾಣಿಯಲ್ಲಿಯೇ ಒಂದು ಮುದ್ದೆಯನ್ನ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇತ್ತು. ಅದು ಆ ಸಂದರ್ಭದಲ್ಲಿ ಮುದ್ದೆಯನ್ನು ಮಾಡುವಂತಹ ಏನು ವಿಚಾರಗಳಿದೆಯಲ್ಲ, ಆ ಕಥೆಯನ್ನ ಅಮ್ಮನ ಬಾಯಲ್ಲಿ ಕೇಳಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ದೇಹದ ಶಕ್ತಿಯಷ್ಟನ್ನು ಕ್ರೋಢೀಕರಿಸಿ ದೊಡ್ಡದೊಂದು ಕಟ್ಟಿಗೆಯಲ್ಲಿ ಮುದ್ದೆಯ ಹೆಸರನ್ನ ತೊಳೆಸುವುದು ಬಲು ಕಷ್ಟದ ಕೆಲಸವಾಗಿ ಬಿಡುತ್ತದೆ. ಹಾಗಾದ್ರೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ದೇಹದ ನಮ್ಮ ತಾತನ ದೊಡ್ಡಿಯಂತಹ ಮನೆಯಲ್ಲಿ 10 ಮಂದಿಗೆ ದೊಡ್ಡ ಬಾಣಿಯಲ್ಲಿ ಮುದ್ದೆ ಮಾಡುತ್ತಿದ್ದ ದಿನಗಳು ಅವು ಎಲ್ಲ ಕಥೆಯನ್ನು ಅಮ್ಮನ ಬಾಯಲ್ಲಿ ಕೇಳಬೇಕಾಗುತ್ತೆ. ಜೊತೆಗೆ ದೇಹದ ಶಕ್ತಿಯಷ್ಟನ್ನು ಕ್ರೋಢೀಕರಿಸಿ, ದೇಹದಲ್ಲಿರುವಂತಹ ಎಲ್ಲ ಶಕ್ತಿಯನ್ನು ಕ್ರೋಢೀಕರಿಸಿ ದೊಡ್ಡದೊಂದು ಕಟ್ಟಿಗೆಯಲ್ಲಿ ಆ ಹೆಸರು ಮುಖ್ಯವಾಗಿ ಅಡಿಗೆ ಮಾಡಲು ಇಟ್ಟಿರುವಂತಹ ಕುದಿಯುವ ನೀರು ಅಂತಕ್ಕಂಥದ್ದು. ಅಂದ್ರೆ ಅಡಿಗೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಇಟ್ಟಿರ್ತಕ್ಕಂಥ ಕುದಿಯುವ ನೀರು, ಕುದಿಯೋದ್ರ ಜೋರಾಗಿ ಕುದಿಯುವಂತಹ ನೀರು, ಉಷ್ಣವಾಗಿರ್ತಕ್ಕಂಥ ನೀರು, ಆ ಕುದಿಯುವ ನೀರನ್ನ ಅಥವಾ ಹೆಸರನ್ನ ತೊಳೆಸುವುದು ಬಲು ಕಷ್ಟದ ಕೆಲಸ. ಇಡೀ ದೇಹದ ಎಲ್ಲ ಶಕ್ತಿಯನ್ನ ಹಚ್ಚಿ ದೊಡ್ಡದಾಗಿರ್ತಕ್ಕಂಥ ಕಟ್ಟಿಗೆಯಲ್ಲಿ ಆ ಮುದ್ದೆಯ ಹೆಸರನ್ನ ತೊಳೆಸುವುದು ಅದು ಅತ್ಯಂತ ಭಯಂಕರ ಕಠಿಣವಾಗಿರ್ತಕ್ಕಂಥ ಕೆಲಸ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೆಲವೊಮ್ಮೆ ಕೈಯ ಶಕ್ತಿ ಹೆಚ್ಚಾಗಿಯೋ ಅಥವಾ ಮಡಕೆ ಹಳತಾಗಿಯೋ ಕೋಲು ಬಾಣಿಯಂತ್ರ ಛೇದಿಸಿ ಹೆಸರೆಲ್ಲ ಒಲೆಯ ಪಾಲಾಗಿ ಬಿಡುವುದು. ಹಾಗಾದ್ರೆ ಒಂದು ವೇಳೆ ಈ ರೀತಿಯ ರಾಗಿ ಮುದ್ದೆಯನ್ನು ಸಿದ್ಧಪಡಿಸುವಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಜೋರಾಗಿ ಕಟ್ಟೆಯಿಂದ ಅಲುಗಾಡಿಸುವ ಸಂದರ್ಭದಲ್ಲಿ ಆ ಕೈಯ ಶಕ್ತಿ ಹೆಚ್ಚಾಗಿಯೋ ಅಥವಾ ಮಡಿಕೆಯ ಹಳತಾಗಿಯೋ, ಮಡಿಕೆ ಹಳತಾಗಿ ಅಂದ್ರೆ ಮಡಿಕೆಯ ಗುಣಮಟ್ಟ ಕಡಿಮೆ ಇರುವುದು, ಆ ಮಡಿಕೆ ತಿರುವಲ್ಲ ಗುಣಮಟ್ಟ ಕಡಿಮೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕೋಲು ಆ ಮಡಿಕೆಯ ಬಾಣಿಯ ತಳವನ್ನ ಛೇದಿಸಿ ಹೆಸರೆಲ್ಲ ಒಲೆಯ ಪಾಲಾಗಿ ಬಿಡುವಂತಹ ಬಹಳಷ್ಟು ನಿದರ್ಶನ ಕೂಡ ನೋಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆಗ ಆ ಹಿಟ್ಟಿನ ಕೋಲಲ್ಲೇ ಮಗಳ ಅಟ್ಟಾಡಿಸುವ ಅಜ್ಜಿ ಸಿಟ್ಟು ಕೇವಲ ಬರಿಯ ನೆನಪುಗಳಲ್ಲ. ಹಾಗಾದ್ರೆ ಯಾವ ಸಂದರ್ಭದಲ್ಲಿ ಮಡಕೆ ಒಡೆದು ಹೋಗಿ ಅದರಲ್ಲಿರುವಂತ ಎಲ್ಲ ಹಿಟ್ಟು ಒಲೆಯ ಪಾಲಾಗುತ್ತದೆಯೋ, ಒಲೆಯ ಪಾಲಾಗಿ ಬಿಡುವುದೋ, ಆ ಸಂದರ್ಭದಲ್ಲಿ ಆ ಹಿಟ್ಟಿನ ಕೋಲಲ್ಲೇ ಏನು ಹೆಸರನ್ನ ತಿರುಸುವಂತ ಕೋಲು ಇರ್ತದೆಯೋ ಅದನ್ನೇ ಆ ಕೋಲಲ್ಲೇ ಮಗಳನ್ನ ಅಟ್ಟಾಡಿಸುವ ಅಜ್ಜಿ ಅವಳ ಸಿಟ್ಟು ಕೇವಲ ಬರೀ ನೆನಪುಗಳನ್ನ ಬಹಳಷ್ಟು ಭಯಂಕರವಾಗಿರ್ತಕ್ಕಂಥ ಶಿಕ್ಷೆ ಕೊಡ್ತಾ ಇದ್ರು ಅಂತಕ್ಕಂಥದನ್ನ ಅವರ ನೆನಪುಗಳನ್ನ ಮೆಲ್ಕಕ್ಕೆ ಹಾಕ್ತಾ ಇದ್ದಾರೆ. ಸಂದು ಹೋದ ಜೀವನ ಶೈಲಿ ನಂತರ ಮೆಲುಕು ಅಂತಕ್ಕಂಥದ್ದು ಅದೆಲ್ಲ ಸಂದು ಹೋದ ಹಾಗೆ ಹೋಗಿರ್ತಕ್ಕಂಥ ಒಂದು ಜೀವನ ಶೈಲಿಯ ಮೆಲುಕು, ಅದರ ನೆನಪುಗಳು ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನಾಜೂಕು ಮಂದಿಗೆ ಬಾಳೆಹಣ್ಣಿನಂತಹ ಮೆತ್ತನೆ ಮುದ್ದೆ ಬೇಕು. ಹಾಗಾದರೆ ಮುದ್ದೆಯನ್ನು ಯಾವ ರೀತಿಯಾಗಿ ಸಿದ್ಧಪಡಿಸಬೇಕು ಅಂತಕ್ಕಂಥದ್ದರ ಕುರಿತು ಅಲ್ಲಿ ನೋಡಿದ್ದೀವಿ. ಇನ್ನು ಯಾರಿಗೆ ಯಾವ ರೀತಿಯಾಗಿರ್ತಕ್ಕಂಥ ರಾಗಿ ಮುದ್ದೆಗಳು ಬೇಕಾಗುತ್ತವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ನಾಜೂಕು ಮಂದಿಗೆ ಅಂದ್ರೆ ಮೆತ್ತಗಿರುವಂತಹ ನಾಜೂಕು ಮಂದಿಗೆ ಬಾಳೆಹಣ್ಣಿನಂತಹ ಮೆತ್ತಗಾಗಿರ್ತಕ್ಕಂಥ ಮುದ್ದೆ ಬೇಕು. ಜೊತೆಗೆ ದುಡಿಯುವ ಜನಕ್ಕೆ
ಮಾತ್ರ ಗೋಡೆಗೆ ಎಸೆದರೆ ಪುಟಿಯುವ ಚಂಡಿನಂತಹ ಗಟ್ಟಿ ಮುದ್ದೆ ಇರಬೇಕು ಅಂತಕ್ಕಂಥದ್ದು. ಹಾಗಾದ್ರೆ ದುಡಿಯುವಂತ ಜನರಿಗೆ, ಪ್ರತಿದಿನ ಕೆಲಸದಲ್ಲಿ ತೊಡಗಿರ್ತಕ್ಕಂಥವರು ಕಾರ್ಮಿಕರಿಗೆ ಎಂತಹ ಮುದ್ದೆಗಳು ಬೇಕಪ್ಪ ಅಂತಂದ್ರೆ ಅದನ್ನ ಗೋಡೆಗೆ ಎಸೆದರೆ ಚಂಡಿನಂತೆ ಪುಡಿಯುವಂತಹ ಮುದ್ದೆ ಇರಬೇಕು, ಗಟ್ಟಿಯಾಗಿರ್ತಕ್ಕಂಥ ಮುದ್ದೆ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ರಾಗಿಯಲ್ಲಿನ ಕಾರ್ಬೋಹೈಡ್ರೇಟ್ ಎಂಬ ಅಂಶ ಸ್ವಲ್ಪ ಸ್ವಲ್ಪವೇ ಬಿಡುಗಡೆಯಾಗುವುದರಿಂದ ಮುದ್ದೆ ಜೀರ್ಣವಾಗಲು ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳುತ್ತದೆ ಅಂತಕ್ಕಂಥದ್ದು. ಹಾಗಾದ್ರೆ ರಾಗಿಯಲ್ಲಿ ಕಾರ್ಬೋಹೈಡ್ರೇಟ್ ಎಂಬ ಅಂಶ ಸ್ವಲ್ಪ ಸ್ವಲ್ಪ ಬಿಡುಗಡೆಯಾಗುವುದರಿಂದ ಮುದ್ದೆ ತಿಂದ ನಂತರದಲ್ಲಿ ಜೀರ್ಣವಾಗಲು ಬಹಳಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಈ ಕಾರಣಕ್ಕೆ ಏನೋ ಶ್ರಮಿಕರಿಗೆ ರಾಗಿ ಮುದ್ದೆಯ ಊಟವೇ ಅಚ್ಚುಮೆಚ್ಚಾಗುತ್ತದೆ. ಹಾಗಾದ್ರೆ ಇಲ್ಲಿ ಶ್ರಮಿಕರಾಗಿರ್ಬೋದು ಅಥವಾ ಕಾರ್ಮಿಕರು ಅಥವಾ ದುಡಿಯುವ ಜನರು ರಾಗಿ ಮುದ್ದೆಯನ್ನ ಹೆಚ್ಚು ಯಾಕೆ ಬಯಸ್ತಿರ್ತಾರಪ್ಪ ಅಂತಂದ್ರೆ ಈ ರಾಗಿ ಮುದ್ದೆಯಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಇರುವುದರಿಂದ ಅದು ಊಟ ಮಾಡಿದ ನಂತರದಲ್ಲಿ ಜೀರ್ಣವಾಗುವ ಪ್ರಕ್ರಿಯೆ ಏನಿದೆಯಲ್ಲ ಅದು ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಅದಕ್ಕಾಗಿ ಈ ಒಂದು ಕಾರಣಕ್ಕೋಸ್ಕರವಾಗಿ ದುಡಿಯುವಂತ ಜನ ಅವರು ಈ ರಾಗಿ ಮುದ್ದೆಯನ್ನ ಬೇಯಿಸುತ್ತಾರೆ ಅಂತಕ್ಕಂಥದ್ದು ನಾವು ಅಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಪುಟಿಯುವ ಚಟ್ಟಿನಂತ ಮುದ್ದೆ ಎಂದೇನಲ್ಲ, ಅಂತ ಮುದ್ದೆಗೆ ಇಂಗ್ಲಿಷ್ನಲ್ಲಿ ರಾಗಿ ಬಾಲ್ ಅಂತ ಇದ್ದಾರೆ. ಇದೊಂದು ಸ್ವಾರಸ್ಯಕರ ಸಂಗತಿ. ಜರ್ಮನಿಯಲ್ಲಿ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೆಯುತ್ತಿದ್ದ ದಿನಗಳು. ಹಾಗಾದರೆ ಅಲ್ಲಿ 2006ನೇ ಇಸವಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಟೂರ್ನಮೆಂಟ್ ಬಗ್ಗೆ, ಅಲ್ಲಿ ನಡೆದಿರುವಂತಹ ರಾಗಿ ಮುದ್ದೆಯ ಕುರಿತು ಅಲ್ಲಿ ನಡೆದಿರ್ತಕ್ಕಂಥ ಒಂದು ಹಾಸ್ಯಾಸ್ಪದವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಖ್ಯವಾಗಿ ಪುಟಿಯುವಂತ ಚೆಂಡು ಎಂದೇನಲ್ಲ, ಅದಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ನಿದರ್ಶನವನ್ನು ಕೊಡ್ತಾ ಇದ್ದಾರೆ. 2006ನೇ ಇಸವಿಯಲ್ಲಿ ಜರ್ಮನ್ನಲ್ಲಿ ನಡೆದಿರ್ತಕ್ಕಂಥ ಒಂದು ವಿಶ್ವ ಫುಟ್ಬಾಲ್ ಪಂದ್ಯಾವಳಿ. ಆ ಸಮಯದಲ್ಲಿ ಕ್ರೀಡಾಂಗಣದ ಕಚೇರಿಯ ಕ್ಯಾಂಟೀನ್ನಲ್ಲಿ ವಾರಕ್ಕೆ 2 ದಿನ ಮುದ್ದೆಯನ್ನ ಮಾಡುವಂತ ನಿರ್ಣಯ ಜಾರಿಗೆ ಬಂದಿತ್ತು. ಏನಪ್ಪಾ ಅಂತಂದ್ರೆ ಅಲ್ಲಿ ಜರ್ಮನ್ನಲ್ಲಿ ನಡೆದಿರ್ತಕ್ಕಂಥ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಯಾವಾಗ ನಡೆದಿತ್ತು? 2006ನೇ ಇಸವಿಯಲ್ಲಿ. ಆ ಸಂದರ್ಭದಲ್ಲಿ ಆ ಜರ್ಮನ್ನ ಕ್ರೀಡಾಂಗಣದ ಕಚೇರಿಯ ಕ್ಯಾಂಟೀನ್ನಲ್ಲಿ ಉಪಹಾರ ಗೃಹದಲ್ಲಿ ವಾರಕ್ಕೆ 2 ದಿನ ಮುದ್ದೆಯನ್ನು ಮಾಡುವಂತಹ ನಿರ್ಣಯ ಜಾರಿಗೆ ಬಂದಿತ್ತು. ಕ್ಯಾಂಟೀನ್ನ ಮೆನು ಫಲಕದ ಪಟ್ಟಿಯಲ್ಲಿ ರಾಗಿ ಬಾಲ್ ಎನ್ನುವ ಹೆಸರು ಸೇರ್ಪಡೆಯಾಗಿತ್ತು ಅಂತಕ್ಕಂಥದ್ದು. ಹಾಗಾದರೆ ಆ ಜರ್ಮನ್ನ ಫುಟ್ಬಾಲ್ ಪಂದ್ಯಾವಳಿಯ ಸಂದರ್ಭದಲ್ಲಿ ಕ್ಯಾಂಟೀನ್ನ ಮೆನು ಫಲಕದಲ್ಲಿ ವಾರಕ್ಕೆ 2 ದಿನ ಮುದ್ದೆಯನ್ನು ಮಾಡುವಂತಹ ನಿರ್ಣಯ ಅಲ್ಲಿ ಜಾರಿಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಕ್ಯಾಂಟೀನ್ನ ಮೆನು ಫಲಕದಲ್ಲಿ ರಾಗಿ ಬಾಲ್ ಎನ್ನುವಂತ ಒಂದು ಹೆಸರು ನಮೂದನೆ ಮಾಡಿದ್ರು. ಈ ಬಾಲ್ಗಳನ್ನ ತಟ್ಟೆಯಲ್ಲಿ ಇಟ್ಟುಕೊಂಡು ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವಂತಹ ಚನ್ನಿಯರು ಇಡೀ ಮುದ್ದೆಯನ್ನ ಒಮ್ಮೆಗೆ ಎತ್ತಿಕೊಂಡು ಕಚ್ಚಿ ತಿನ್ನುವ ಚೆನ್ನಿಗರ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿದ್ದಂತೆ. ಹಾಗಾದ್ರೆ ಅಲ್ಲಿ ಜರ್ಮನ್ನ ಈ ಒಂದು ಕ್ಯಾಂಟೀನ್ನಲ್ಲೇ ಆ ರಾಗಿ ಮುದ್ದೆಯ ರಾಗಿ ಬಾಲ್ ಎಂಬ ಒಂದು ಹೆಸರನ್ನ ಸೇರ್ಪಡೆ ಮಾಡಿದ್ರು ಮೆನು ಫಲಕದಲ್ಲಿ. ಆ ಸಂದರ್ಭದಲ್ಲಿ ಯಾರೆಲ್ಲ ಆರ್ಡರ್ ಮಾಡಿದ್ರಲ್ಲ ಅವರಿಗೆ ರಾಗಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ರಾಗಿ ಮುದ್ದೆಯನ್ನ ಹೇಗೆ ಸೇವನೆ ಮಾಡ್ತಾ ಇದ್ರಪ್ಪ ಅಂತಂದ್ರ ತಮ್ಮ ತುಟಿ ಬಣ್ಣ ಕೆಡದಂತೆ, ಲಿಪ್ಸ್ಟಿಕ್ ಅಂತ ಕಸ್ಕೊಂಡಿರ್ತಾರಲ್ಲ ಆ ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವಂತೆ ಚೆಲುವಿಯರು ಅವೆಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರ ರಾಗಿ ಮುದ್ದೆನ ಚಮಚೆಯಲ್ಲಿ ತಿಂತಾ ಇದ್ರು. ಅದೇ ರೀತಿಯಾಗಿ ಇಡೀ ಮುದ್ದೆಯನ್ನು ಒಮ್ಮೆಗೆ ಎತ್ತಿಕೊಂಡು ಕಚ್ಚಿ ತಿನ್ನುವಂತ ಚೆನ್ನಿಗರ ಕಾರಣದಿಂದ ಇಡೀ ಕ್ಯಾಂಟೀನ್ ಹೇಗೆ ಆಗಿತ್ತಪ್ಪ ಅಂತಂದ್ರೆ ಒಂದು ರಸಮಯ ಹಾಸ್ಯಾಸ್ಪದವಾಗಿರ್ತಕ್ಕಂಥ ಸನ್ನಿವೇಶಗಳ ರಂಗಸ್ಥಳವಾಗಿ ಬಿಟ್ಟಿತ್ತು ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ. ಒಟ್ಟಾರೆ ಮುದ್ದೆ ಗಟ್ಟಿತನ
ಹಿಟ್ಟು ತಿಂದು ಜಟ್ಟಿಯಾಗು, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಎನ್ನುವ ಅನುಭವದ ಮಾತುಗಳು ಈ ಗಟ್ಟಿತನವನ್ನೇ ಸಾರಿ ಹೇಳುತ್ತವೆ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಇಲ್ಲಿ ರಾಗಿ ಮುದ್ದೆ ಒಂದು ವಿಶೇಷವಾಗಿರ್ತಕ್ಕಂಥ ಗಟ್ಟಿತನದ ಗುಣವನ್ನು ಹೊಂದಿರತಕ್ಕಂಥದ್ದು. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಹಿಟ್ಟಂ ತಿಂದು ಜಟ್ಟಿಯಾಗು ಅಂದ್ರೆ ಗಟ್ಟಿಯಾಗು, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಬೆಟ್ಟವನ್ನು ಕಿತ್ತುವಟ್ಟು ಶಕ್ತಿ ಇಲ್ಲಿ ರಾಗಿಯನ್ನು ತಿನ್ನೋದ ಮುಖಾಂತರವಾಗಿ ಬರುತ್ತದೆ ಅಂತಕ್ಕಂಥ ಮಾತನ್ನ ಹೇಳುತ್ತಾ, ತಮ್ಮ ಅನುಭವದ ಮಾತುಗಳನ್ನು ಹೇಳುತ್ತಾ, ಒಟ್ಟಾರೆಯಾಗಿ ಈ ಒಂದು ರಾಗಿ ಗಟ್ಟಿತನವನ್ನೇ ಸಾರುವಂತಹ ಗುಣವನ್ನ ಹೊಂದಿದೆ ಅಂತಕ್ಕಂಥದ್ದು ನಾವಲ್ಲಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವುಗಳು ಈ ಒಂದು ರಾಗಿ ಮುದ್ದೆ ಅಂತಕ್ಕಂಥ ಗದ್ಯ ಪಾಠದಲ್ಲಿ ಮುಖ್ಯವಾಗಿ ಆ ರಾಗಿ ಮತ್ತು ಕನ್ನಡ ಸಂಸ್ಕೃತಿಗೆ ಇರುವಂತಹ ಒಂದು ಇತಿಹಾಸ, ಎಷ್ಟು ಇತಿಹಾಸ, 4000 ವರ್ಷಗಳ ಇತಿಹಾಸವಿದೆ ಅದಾಗಿರಬಹುದು. ಜೊತೆಗೆ ರಾಗಿಯನ್ನು ಸಿದ್ಧಪಡಿಸುವಂತಹ ಒಂದು ಕೌಶಲ, ಯಾವ ರೀತಿಯಾಗಿ ರಾಗಿಯನ್ನು ಸಿದ್ಧಪಡಿಸಬೇಕು, ಜೊತೆಗೆ ಆ ಜರ್ಮನ್ನಲ್ಲಿ ನಡೆದಿರ್ತಕ್ಕಂಥ ಒಂದು ರಸಮಯ ಸನ್ನಿವೇಶವನ್ನು ಕುರಿತು ನಾವುಗಳು ಇವತ್ತಿನ ಅವಧಿಯಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಏನಾದರೂ ಗೊಂದಲಗಳಿದ್ದರೆ ನನಗೆ ಕಾನ್ಫರೆನ್ಸ್ ಕಾಲಲ್ಲಿ ತಿಳಿಸಿ. ಮುಂದಿನ ಭಾಗವನ್ನು ಮುಂದಿನ ಅವಧಿಯಲ್ಲಿ ಅಭ್ಯಾಸವನ್ನು ಮಾಡೋಣ. ನಮಸ್ತೆ.